ನೋಡಿ ಕನ್ನಡಿಗರೇ, ಇದು ನಾನಿವತ್ತು ದೌಲತಾಬಾದ್ ಫೋರ್ಟಿಗೆ ಬಂದಿದ್ದೀನಿ. ಇಲ್ಲಿ ನಮ್ಮ ಮೊಹಮ್ಮದ್ ಬಿನ್ ತುಘಲಕ್ ಅವರು ಜೀವಿಸಿದ್ದರೂ ತಮ್ಮ ರಾಜಧಾನಿಯನ್ನು ಮಾಡಿಕೊಂಡು ಇಲ್ಲಿ ಆಳ್ವಿಕೆ ಮಾಡಿದ್ದಾರೆ ಒಂದು ದಶಕಗಳ ಕಾಲ. ಇವತ್ತು ನಾನು ತೋರ್ಸೋಕ್ಕೆ ಬಂದಿದ್ದೀನಿ. ಇದು ಎಂಟ್ರೆನ್ಸ್ ಗೇಟು ಚೆನ್ನಾಗಿದೆಯಲ್ಲ, ನಮ್ಮ ಆವಾಗಿನ ಕಾಲದ್ದಿದೆ. ಇದು ಇಲ್ಲಿದೆ, ತುಂಬ ಚೆನ್ನಾಗಿದೆ. ನೋಡ್ತಾರೆ ಇಲ್ಲಿ ಇಲ್ಲಿಂದು ಇನ್ನೂ ಚೆನ್ನಾಗಿದೆ. ನೋಡಿ, ಯಾವುದೇ ಸಿಮೆಂಟ್ ಇಲ್ಲದೆ ಬಳಸಿರೋಂಥದ್ದು, ಆಲ್ಮೋಸ್ಟು ಮೋಟ್ರ್ ಇಲ್ಲದಂಥದ್ದು, ಬರೀ ಕಲ್ಲಲ್ಲೇ ಮಾಡಿರೋಂಥದ್ದು. ಎಷ್ಟು ತುಂಬ ಚೆನ್ನಾಗಿದೆ. ಅವಾಗ ಅಷ್ಟು ಟೆಕ್ನಾಲಜಿ ಇಲ್ಲ ಅಂದರೂ ಕೂಡ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಇಲ್ಲಿ ಬಿಟ್ಟು ಹಾಗೆ ನೋಡಿ, ತೋರಿಸ್ತೀನಿ ಬನ್ನಿ. ಇಲ್ಲಿ ಕೆನಾನ್ಸ್ ಫೋರ್ಟ್ ಚೆನ್ನಾಗಿದೆ, ಕಾಣಿಸ್ತಿದೆಯಲ್ಲ. ಎಂಟ್ರೆನ್ಸ್ಗೆ ನಮ್ಮ ಗಜ ಇದ್ದಾನೆ. ಇಲ್ಲೊಂದು ಗಜ ಇದೆ ಮೇಲ್ಗಡೆ ನೋಡಿ. ಇದು ಮೂಲತಃ ಇದು ಯಾದವರು ಮಾಡಿದಂಥದ್ದು. ಅದನ್ನು ಅವರು ದೇವಗಿರಿ ಅಂತ ಕರೀತಿದ್ರು. ಅದಾದಮೇಲೆ ತುಂಬ ರಾಜಮನೆತನಗಳು ಇಲ್ಲಿ ಆಳ್ವಿಕೆ ಮಾಡಿದ್ದಾರೆ. ಅದರಲ್ಲಿ ಮೊಹಮ್ಮದ್ ತುಘಲಕ್ ತುಂಬ ವಿಚಿತ್ರ ಸ್ವಭಾವದಂಥವನು. ಅವನು ಆಳ್ವಿಕೆ ಮಾಡಿ, ಅವನ ಆಳ್ವಿಕೆಯಿಂದ ತುಂಬ ಹಿಸ್ಟ್ರಿಯಲ್ಲಿ ತುಂಬ ಮೆಮೊರಬಲ್ ಉಳಿದಿದೆ. ಹೆಂಗಿದೆ ನೋಡಿ, ತುಂಬ ಸುಂದರವಾಗಿದೆ. ಇದು ತುಂಬ ಚೆನ್ನಾಗಿದೆ ನೋಡಿ. Yeah, it is looking good. See dear friends, how it is looking wonderful. What a brilliant fort. I think one must visit here. You must be visiting this. ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇಂಥ ಬ್ಯೂಟಿಫುಲ್ ಅಂಥದ್ದು ನೀವು ವಿಸಿಟ್ ಮಾಡಲೇಬೇಕು. ತುಂಬ ಸಖತ್ತಾಗಿದೆ. ಇಲ್ಲಿ ಸರಸ್ವತಿ ವೆಲ್ ಅಂತಿದೆ, ಇಲ್ಲಿ ನೋಡ್ಬೋದು ನೀವು. ಟೂಲ್ ದೊರಕಿಲ್ಲ, ಸ್ಟ್ರಕ್ಚರ್ ನೋಡಿ ನೋಡ್ತಾರೆ. ಇಲ್ಲಿ ಕಂಬಗಳನ್ನು ನೋಡಿ ನಿಮ್ಗೆ ತುಂಬ ಖುಷಿಯಾಗುತ್ತೆ. ಸಖತ್ತಾಗಿದೆ. ಏನಾದ್ರು ಕಾಣ್ತಿದ್ದೇನಾ? ಗುಡ್. ಇಲ್ಲಿ ನೋಡ್ರಿ, ತುಂಬ ಚೆನ್ನಾಗಿದೆ ಡಿಸೈನ್ ನೋಡ್ರಿ. ಇಲ್ಲಿ ಆ ಕಾಲದ್ದು सीमेंट तुगलकाबाद नाम चेंज करने के लिए बोला था ना, उसको जन्नत मिल गया था कुछ। हाँ, इसी को तुगलकाबाद बोलते थे ना। पूजा के देखो। हाँ, पूजा के लौट कर आ जाएंगे। ठीक। ಚೆನ್ನಾಗಿದೆಯಲ್ಲ. ಚಾಂದ್ ಮಿನಾರ್ ಇದೆ, ಇದು ನಿಮಗೋಸ್ಕರ. ನೋಡಿ ಸಖತ್ತಾಗಿದೆಯಲ್ವ ಇದ್ರೆ. ನೋಡಿ ಇಲ್ಲಿ ಚೆನ್ನಾಗಿದೆ ಅಲ್ವಾ. ನೋಡಿ ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ. ಇದು ಎಂಟ್ರೆನ್ಸ್ ಮೇನು. ಎರಡನೇ ದರ್ವಾಜ ತುಂಬ ಚೆನ್ನಾಗಿದೆ ನೋಡಿ. ಕಲ್ಲುಗಳಿಂದಲೇ ಕಟ್ಟಿದ್ದಾರೆ ನೋಡಿ. ಬಾಬಾ ಏನು ಗೇಟಪ್ಪ ಇದು. ಇಂಥ ಗೇಟ್, ಇಂಥ ದರ್ವಾಜನ ಯಾವತ್ತೂ ನೋಡಿರಲಿಲ್ಲ. ಇದು ಅಹಮದ್ ಪಂಥಿ ಟೆಂಪಲ್ ಅಂತೆ. ಚೆನ್ನಾಗಿದೆ ಅಲ್ವಾ ನೋಡಿ. ತುಂಬ ಚೆನ್ನಾಗಿದೆ ಅಲ್ವಾ. ನೋಡಿ ದೌಲತಾಬಾದ್ ಫೋರ್ಟ್ ಅಂತ ಹೇಳಿ. ಈ ಡೋರ್ ಹೆಂಗಿದೆ, ಚೆನ್ನಾಗಿದೆ ನೋಡಿ. ಹೆಂಗಿದೆ ನೋಡಿ. ಮೂರ್ತಿ ಹಿಂಗೆ ಸಖತ್ತಾಗಿದೆಯಲ್ಲ. ಮೈನ್ಯೂಟಾಗಿ ನೋಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. हाँ, ये बहुत अच्छा लगा. हाँ ನೋಡಿ. सब हो जाएगा. इधर हो जाए, इधर बढ़िया आ रहा है फोटो. ಇದರದು ನೋಡಿ ಸ್ನೇಹಿತರೆ. ಇದು ಎಷ್ಟು ನೋಡಿದ್ರು ಮುಗಿಯೋದೇ ಇಲ್ಲ ಅನ್ನಿಸ್ತಿದೆ. ಆರಾಮಾಗಿ ನೀವು ಎಂಜಾಯ್ ಮಾಡ್ಬೋದು. ಇನ್ನೂ ಪೂರ್ತಿ ಬೇಕು ನೋಡಿದ್ರೆ ಸಾಲಂಗೆ, ಅಷ್ಟು ಸುಂದರವಾಗಿದೆ ನೋಡಿ. ಇಲ್ಲಿ ಒಂದು ದರ್ವಾಜ ಇದೆ, ಇವಾಗ ಕ್ಲೋಸ್ ಇರ್ಬೋದು, ಆದರೆ ಮುಂಚೆ ಯೂಸ್ ಮಾಡ್ತಿದ್ರು ಅನಿಸುತ್ತೆ.
ನೋಡಿ ಇಲ್ಲಿ ತುಂಬ ಸುಂದರವಾಗಿದೆ. ಯಾವ ಥರ ಬೇಕಾದ್ರೆ ಇದನ್ನ ಫುಲ್ ನೋಡಿದ್ರೆ ಮುಗಿಯೋದೇ ಅಲ್ಲ ಅನಿಸುತ್ತೆ ಅಲ್ವಾ. ಸಕ್ಕತ್ತಾಗಿ ಕಾಣ್ತಿದೆ ಅಲ್ವಾ. ಎಸ್ ಯು ಮಸ್ಟ್ ಎಂಜಾಯ್ ದಿಸ್. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಎಂಟ್ರೆನ್ಸ್ ಡೋರು. ಸಕ್ಕತ್ತಾಗಿ ನೋಡಿ. ಹಾಂ ಮೇನ್ ಯಾದವಾಸ್ ಮಾಡಿದ್ದು. ಸೊ ಅವ್ನು ಬಂದು ಜಸ್ಟ್ ಸಕ್ಕತ್ತಾಗಿ ನೋಡಿ ಸ್ನೇಹಿತರೆ ನೋಡಿ. ಓಕೆ, ನಿಮಗೊಂದು ಮೇನ್ ಟಾಪ್ ತೋರಿಸ್ತೀನಿ ನೋಡಿ. ಸೊ ಬ್ಯೂಟಿಫುಲ್. ಮೇನ್ ದ ಟಾಪ್ ಮೀನ್ಸ್ ರಾಮ್ ಕೆನಾನ್ ಇದೆ. ಬಾಲಿ ತುಂಬ ಸುಂದರಾಗಿದೆ. ನೀರು ಅವಾಗ ಮಾಡಿದ್ದು, ಬ್ರಿಡ್ಜ್ನ ಅವಾಗ ಮಾಡಿರೋದು ಅನಿಸುತ್ತೆ. ಸಕ್ಕತ್ತಾಗಿ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ನೋಡಿ. ನೀರು ಬಾವಲಿ ಹೆಂಗಿದೆ ನೋಡಿ, ಕಲರ್ ಚೇಂಜ್ ಆಗಿದೆ ಬಟ್ ಸಕ್ಕತ್ತಾಗಿದೆ ಮಾತ್ರ. ತುಂಬ ವಿಸಿಟ್ ತರಿಸಿದ್ದಾರೆ ನೋಡಿ. ಸೊ ಬ್ಯೂಟಿಫುಲ್. दौलताबाद दिया है। ये किले का हाइट है 750 फीट, चौतरफ से घेरा है 5 किलोमीटर का। सुरक्षा के लिए पानी का खंडक है। आप जो ब्रिज से आए, ये दोनों ही ब्रिज पहले नहीं थे। यादवा समय यहाँ पे लेदर के फोल्डिंग में आते, किले का सैन्य अंदर आ गया, में आठ फोल्ड कर देगा। तो दुश्मन पानी में जाएगा तो पानी में उसको मगरमच्छ का सामना करके आना पड़ेगा। आप नीचे, हाँ आप नीचे से आपको एक ही गेट आमने सामने नहीं मिला। ನೋಡ್ತಾ ಇರಿ ನಿಮಗೋಸ್ಕರ ಎಲ್ಲ ತಂದಿದ್ದೇನೆ. अभी यहाँ से भूल भुलैया स्टार्ट होता है। भूल भुलैया मतलब क्या है? तुम रास्ता इधर से भूल जाओगे। अच्छा वैसा भूल भुलैया. हाँ मैंने अभी तो पता भी नहीं हो रहा. भूल भुलैया रूम अंते ಸ್ಟೆಪ್ ಇದೆ. ನಮಗೂ ಗೊತ್ತಾಗ್ತಿಲ್ಲ, ಏನೋ ಮಾಯ ಆಗ್ತಿದೆ ಅಂತೆ ಅಥವಾ ರಾಸ್ತೆ ಮರ್ತೋಗ್ತೀವಿ ಅಂತ. ನೋಡೋಣ. अभी हम लोग यहाँ छोटे गेट से अंदर आक्रमण करने के लिए आना है तो अंधेरे में दरवाजा तोड़ने अपना टाइम नहीं गवाएगा। लेफ्ट राइट बाएं रास्ता चेक करेगा, लेकिन बाएं रास्ता चेक करने से उसको 7 की रोशनी दी गई है। अब अंधेरे का आदमी को रोशनी दिखाई दे, अंधेरे में रुकेगा क्या हो, सीधा रोशनी में जाएगा। ನೋಡಿ, ಅಂಧಕಾರದ ರೂಮ್ ಅಂತೆ, ಡಾರ್ಕ್ ಪ್ಯಾಸೇಜ್ ಅಂತಿದ್ದಾರೆ. ನೋಡೋಣ. ಬಿಲ್ वापस नहीं. ये भूल बोले भाई, भूल जाएंगे हम. बढ़िया. Yes, they meant to do this only. अभी हमें 1200 साल पीछे जाना है, यादवा समय जाना पड़ेगा। अब हम लोगों को नीचे से आने के लिए एक सिंगल रास्ता दिया है, ऊपर आके 2 रास्ता बना दिया है, लेकिन ये दोनों रास्ते आगे जाएंगे। अब ये रास्ता यहाँ से जाएगा, भूमि यहीं पे आएगा, इसीलिए इसको भूलभुलैया कहते हैं। इतना भी विशाल दुश्मन है तो यही चक्र को घूमता रहेगा, उसको ऊपर जाने के लिए रास्ता मिलेगा नहीं। और ऊपर जाने वाला जो सही रास्ता है, उधर उसने एक लोहे का प्लेट रखा है, लोहे के प्लेट से रास्ता छोड़ दिया बीच में हम लोगों को. 35 स्टेप्स ಇದೆ. बनाया यार. देखो ಪಕ್ಕದಾಗಿ ಯಾವಾಗ ಮಾಡಿದ್ದು ಅನ್ಸುತ್ತೆ. ದೊಡ್ಡದಿದೆ ಸ್ಟೆಪ್ಸು. ಅದು ಬ್ರಿಟಿಷ್ ಪ್ರೊಟೆಕ್ಷನ್ ಇತ್ತಲ್ಲ. ನೋಡಿ ಸ್ನೇಹಿತರೆ, ಕೊನೆಗೂ ನಮ್ಮ ಕೊನೆಯ ಹಂತವನ್ನು ತಲುಪಿದ್ದೇವೆ. ಜಂಗಲ್ ನೋಡಿ, ನೀರು ಸುತ್ತದಿದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಎಷ್ಟು ಸುಂದರವಾಗಿದೆ. ನಮ್ಮ ಜನಗಳಿಗೆ ಸಮಸ್ಯೆ ಏನಂದರೆ ಇಲ್ಲಿ ಪ್ಲಾಸ್ಟಿಕ್ ಹಾಕಿದ್ದಾರೆ. ಇಲ್ಲಿ ನೋಡಿ ವಾಚ್ ಟವರ್ ಇದೆ, ಎಲ್ಲ ಕಾಣ್ತಿದೆ. ಇದು ಮೇನ್ ಬಿಲ್ಡಿಂಗ್. ನೀರಿನ ಸಪ್ಲೈ ಸಮಸ್ಯೆಗಳು. ಇಲ್ಲಿ ಬಿಲ್ಡಿಂಗ್ ನೋಡಿ, ಅವಾಗ ಮಾಡಿದ್ದು. ಒನ್ ಆಫ್ ದಿ ಇನ್ಫಾರ್ಮಿಡಬಲ್ ಫೋರ್ಟ್ಸ್ ಆಫ್ ಇಂಡಿಯಾ. ನೋಡಿ ಅವಾಗ ನ್ಯಾಚುರಲ್ ಆಗಿರೋಂಥ ಒಂದು ಕಾಲುವೆ ಥರ ಮಾಡಿಕೊಂಡು ಅದನ್ನು ಶತ್ರುಗಳನ್ನು ಬರೋದೇ ಇರೋ ಥರ ಮಾಡೋಕ್ಕೆ ಮಾಡಿದ್ದು. ಸುಂದರವಾಗಿದೆ. ನೀವು ಒಂದು ಲೈಫಲ್ಲಿ ಒಂದ್ಸಲ ಬರಲೇಬೇಕು ಸ್ನೇಹಿತರೆ. ಕಲಿತಾ ಇದ್ದೀವಿ ಸ್ನೇಹಿತರೆ. ಹಿಂಗೆ ಸ್ಟೆಪ್ಸ್, ಇನ್ನೂ ಸ್ಟೆಪ್ಸ್ ಇದೆ. ಸಕ್ಕತ್ತಾಗಿದೆ ಮಾತ್ರ. ನೋಡಿ ನ್ಯಾಚುರಲಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟ್ ಸ್ಟೆಪ್ ಏರ್ತಾ ಇದ್ವಿ. ಅಬ್ಬ, ಅಲ್ಲಿಂದ ಇಲ್ಲಿ ವರ್ಷ 90
ಗಣೇಶನ ಮಂದಿರ ಇದೆ, ನೋಡ್ಬೇಕಾ? ಬನ್ನಿ ತೋರಿಸ್ತೀನಿ. ಪೂಜೆ ಮಾಡ್ತಿದ್ದಾರೆ ಈ ಕಾಲದಲ್ಲಿ ಕೂಡ. ಇನ್ನು ಮುಗಿತಾನಿಲ್ಲ ಸ್ನೇಹಿತರೆ, ತುಂಬ ಇರ್ತೀವಿ. ನೋಡಿ ನೋಡಿ ಸ್ನೇಹಿತರೆ, ಬಂದ್ವಿ ಆಲ್ಮೋಸ್ಟ್ ಕೊನೆ ಮೈಲು ಅಂತ ಎಷ್ಟೊಂದು ಎತ್ತಿಸ್ಬಿಟ್ರಿ. ಹಾಂ ಹಾಂ ಸ್ನೇಹಿತರೆ, ಕೊನೆಗೆ ನೀವು ಅಂದ್ಕೊಂಡಿದ್ದು ಫೋಟೋ ಬಂತು. ಊರು ಕಾಣ್ತಿದೆ ನೋಡಿ, ಗುಡ್ಡಗಳಿದೆ, ದಮ್ಮತ್ತು ಬಿಡು. ಇದು ಬಾರದಾರಿ ಅಂತ ಹೇಗಿದೆಯಲ್ಲ, ಬಾರದಾರಿ. ಓಕೆ, ಎಲ್ಲ ನೋಡಂಗಿಲ್ಲ ಕಾಣ್ತಿದೆ. ಇದು ಮೇ ಬಿ ಇದೇನು ಗೊತ್ತಾ ಸ್ನೇಹಿತರೆ, ಇದರಲ್ಲಿ ರೈಫಲ್ ಇಡ್ತದೆ ಅನಿಸುತ್ತೆ. ಚೆನ್ನಾಗಿದೆ ಅಲ್ವಾ? ಗುಡ್. ನೋಡಿ, ಅದು ಕೋಟೆ ಸುತ್ತಲಿರುವಂಥ ಕಾಣಿಸ್ತಿದೆ ನಾ ಗೋಡೆ, ಕೋಟೆ ಸುತ್ತ ಅದು ಸುಖರ ಎಂಟ್ರಿ ಇದಲ್ವಾ. ಸ್ಟೆಪ್ಸ್ ನೋಡಿ, ಹೋಗಿದ್ದ ಮನೆ ಹೇಳ್ತಾರೆ ಇದು. ಇದು ಇಷ್ಟೊತ್ತು ನಾವು ಕಷ್ಟಪಟ್ಟ ಮಹಲ್ ನೋಡಿದ್ರಾ? ಇದೇ ಮಹಲಲ್ಲಿ ರಾಜಾದಿರಾಜರುಗಳು, ಸುಲ್ತಾನರು, ಬಹಮನಿ ಸುಲ್ತಾನರು, ಮೊಹಮ್ಮದ್ ತುಘಲಕ್ ಅವ್ರ ಫ್ಯಾಮಿಲಿ ಎಲ್ಲ ಉಳ್ಕೊಂಡಿದೆ. ನಿಮಗೆ ತೋರಿಸ್ತೀನಿ, ಬಾರದೆ ತೋರಿಸ್ಲಾ? ಇದೆ ನೋಡಿ, ಓದ್ಕೊಳ್ಳಿ ಆಮೇಲೆ. ನೋಡಿ 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 ನೋಡಿ, ಈ ಕೋಟೆ ಏನಾದ್ರು ಭೇದಿಸ್ಕೊಂಡು ಬರೋದು ಅಷ್ಟು ಈ ಕೆಲಸ ಅಂತ ಆಗಿರಲಿಲ್ಲ. ಸುಮಾರು ವರ್ಷಗಳ ಕಾಲ ಇದು ಯಾರು ತೊಗೊಂಡ್ತಾರೋ ಅವ್ರ ಕಡೆಯೇ ಉಳಿತು. ಹಾಂ, ಗಾಳಿ ನೀರು ಏನು ಕೊರತೆ ಇರಲಿಲ್ಲ ಅನಿಸುತ್ತೆ. ನೋಡಿ 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 ಸಾಕಾಗಿದೆ. ನೋಡಿ 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 ಒಳಗೆ ತೋರಿಸ್ಲಾ? ಬನ್ನಿ, ಒಳಗೆ ಸಾಕಾಗಿದೆ ಅಲ್ವಾ? ಡಿಸೈನ್ ನೋಡಿ, ಡಿಸೈನ್ ನೋಡಿ. ಫೋರ್ಟ್ ವಾಲೆ ಪಕ್ಕದಲ್ಲಿ ನೀರು ಹರಿಯುವಂಥ ಮಾಡಿರೋಂಥ ಚಾನಲ್. ಅಂದರೆ ಯಾರಾದರೂ ಆಕ್ರಮಣ ಮಾಡೋಕ್ಕೆ ಬಂದವರು ಫಸ್ಟ್ ಅದನ್ನು ಪಾರು ಮಾಡಿ, ಗೇಟನ್ನು ಪಾರು ಮಾಡಿ, ಎಲ್ಲ ಪಾರು ಮಾಡಿ ನಾವು ನಿಂತಿರೋ ಜಾಗಕ್ಕೆ ಬರಬೇಕಾದ್ರೆ 10 ಗುಂಡಿಗಳನ್ನ ಇರಬೇಕಷ್ಟೇ. ನಿಮಗೆಲ್ಲ ತೋರಿಸಿದ್ವಿ, ಕೊನೆಗೆ ಹೋಗ್ತಿದ್ದೀನಿ ಹೊರಗಡೆ.